ಪ್ರವಾಸಿ ಮಂದಿರದಿಂದ ದೇವರಾಜು ಅರಸು ಭವನದವರೆಗೆ ಭಾವಚಿತ್ರ ಮೆರವಣಿಗೆ ನಡೆಸಲಾಯಿತು. ಡೊಳ್ಳು ಕುಣಿತ, ವೀರಗಾಸೆ, ತಮಟೆ ಸೇರಿ ಅನೇಕ ಕಲಾ ತಂಡಗಳು ಭಾಗಿಯಾಗಿದ್ದವು. ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಿರುವ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲರಿಗೂ ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಂಪು ಹೃದಯದ ಸ್ವಾಗತವನ್ನು ಬಯಸುತ್ತೇವೆ. ವಿವಿಧ ಪಕ್ಷಗಳ ವಿವಿಧ ಸಂಘಟನೆಗಳ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು, ಯಾಕೆಂದ್ರೆ ಹೆಸರುಗಳು ಹೇಳ್ತಾ ಹೋಗಿದ್ರೆ ಜಾಸ್ತಿ ಆಗ್ತದೆ. ಹಂಗಾಗಿ ಒಕ್ಕೂಟದ ಅಧ್ಯಕ್ಷ ಅಂತ ಶ್ರೀಯುತ LIC ಮುದ್ದಣ್ಣನವರು ಅವರು ಸಹ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಆಗಮಿಸಲಿದ್ದಾರೆ. ಅವ್ರಿಗೂ ವಿಶೇಷವಾಗಿ ನಾನು ಈ ಕಾರ್ಯಕ್ರಮದ ತಮ್ಮೆಲ್ಲರಿಗೂ ಸಹ ದಿವಂಗತ ಶ್ರೀ ಡಿ ದೇವರಾಜು ಅವರ ಜಯಂತಿಯ ಶುಭಾಶಯಗಳು. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸುರವರ 110ನೇ ಜಯಂತ್ಯೋತ್ಸವವನ್ನು ದೇವನಹಳ್ಳಿಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಜಯಂತ್ಯೋತ್ಸವಕ್ಕೆ ನೂರಾರು ಕಾರ್ಯಕರ್ತರು ಸಾಕ್ಷಿಯಾದರು. ದೇವನಹಳ್ಳಿಯ ಪ್ರವಾಸಿ ಮಂದಿರದಿಂದ ದೇವರಾಜು ಅರಸು ಭವನದವರೆಗೆ ಭಾವಚಿತ್ರ ಮೆರವಣಿಗೆ ನಡೆಸಲಾಯಿತು. ಡೊಳ್ಳು ಕುಣಿತ, ವೀರಗಾಸೆ, ತಮಟೆ ಸೇರಿ ಅನೇಕ ಕಲಾ ತಂಡಗಳು ಭಾಗಿಯಾಗಿದ್ದವು. ಬೆಳಕಾಗಿ ಬಲ್ಲವರು ಹೇಳಿ ಒಂದು ಒಗಟಿನ ಪದ್ಯ ಇತ್ತು. ಹಾಗೆ ನಮ್ಮ ದೇವರಾಜ ಅರಸು ವಿಷಯವನ್ನು ಹೊರತುಪಡಿಸಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಮಾತಾಡಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ನಾವು ಪಡ್ಕೊಂಡು ನಮ್ಮ ನಾಡು ಮೈಸೂರು ಅಂದ್ರೆ ಒಂದು ಪ್ರಾಂತ್ಯಕ್ಕೆ ಮಾತ್ರ ಹೆಸರಾಗಿದೆ. ಮೈಸೂರು ರಾಜ್ಯ ಅಂದ್ರೆ ಇಡೀ ಕನ್ನಡ